ಹಾಯ್ ನಮಸ್ತೆ. ಟೊಮೆಟೊ ರಸಮ್ ಮಾಡಿದ್ದೀರಾ? ಓಕೆ, ಈ ಥರ ಒಂದು ಸಲ ನುಗ್ಗೆಕಾಯಿ ರಸಮ್ ನೀವು ಕೂಡ ಮಾಡಿ ನೋಡಿ. ಟೇಸ್ಟ್ ತುಂಬಾ ಚೆನ್ನಾಗಿರುತ್ತೆ. ಇದಕ್ಕೆ ಬೇಕಾದಂತಹ ನುಗ್ಗೆಕಾಯಿ ಒಂದು 3ರಿಂದ 4ರಷ್ಟು ನುಗ್ಗೆಕಾಯಿ ಇದ್ದರೆ ಸಾಕು. ನಂತರ ಇದಕ್ಕೆ 1 ಕಪ್ಪಷ್ಟು ಬೇಳೆ, ಆನಂತರ 2 ಟೊಮೆಟೊ. ಅದನ್ನು ಕಟ್ ಮಾಡಬೇಡಿ, ಈ ಥರನೇ ಇಡಿ. ಇದನ್ನು ಎಲ್ಲ ಒಟ್ಟಿಗೆ ಸೇರಿಸಿ ಇದನ್ನು ಕುಕ್ಕರಲ್ಲಿ 3 ವಿಜಿಲ್ ತೆಗಿಬೇಕು. ಇದಕ್ಕೆ ಸ್ವಲ್ಪ 1 ಸ್ಪೂನ್ನಷ್ಟು ಅರಶಿನ ಹಾಗೂ 1 ಸ್ಪೂನ್ನಷ್ಟು ಉಪ್ಪು ಮತ್ತು ನೀವು ಮುಳುಗುವಷ್ಟು ನೀರು ಹಾಕಿ ಇದನ್ನು ಕುಕ್ಕರಲ್ಲಿ 3 ವಿಜಿಲ್ ಕೂಗಿಸಿ. ಆನಂತರ ಇದಕ್ಕೆ ಒಂದು ಮಸಾಲೆಗೆ ರೆಡಿ ಮಾಡಬೇಕು. ಮಸಾಲೆಗೆ 1 ಸ್ಪೂನ್ನಷ್ಟು ಜೀರಿಗೆ ಹಾಗೂ 1 ಸ್ಪೂನ್ನಷ್ಟು ಕೊತ್ತಂಬರಿ, ಆನಂತರ ಅರ್ಧ ಸ್ಪೂನ್ನಷ್ಟು ಕರಿಮೆಣಸು ಹಾಗೂ 10 ಬೆಳ್ಳುಳ್ಳಿ. ಇದನ್ನೊಂದು ಮಿಕ್ಸಿ ಹಾಕಿ ತರಬೇಕು. ನೋಡಿ, ಈ ಥರ ಬರುತ್ತೆ ಮಿಕ್ಸಿ ಮಾಡಿದ್ದು. ಆನಂತರ ನಾವು ಈಗ ಬೆಂದಿಟ್ಟ ನುಗ್ಗೆಕಾಯಿ ಬೆಂದಿದೆ ನೋಡಿ, ಅದನ್ನು ಈ ಥರ ಸ್ಮ್ಯಾಶ್ ಮಾಡಬೇಕು. ಈ ಕೋಡ್ ಉಂಟಲ್ಲ ನುಗ್ಗೆಕಾಯಿ, ಅದನ್ನು ಯೂಸ್ ಮಾಡಲಿಕ್ಕಿಲ್ಲ, ಅದಕ್ಕೆ ಹಾಕಲಿಕ್ಕಿಲ್ಲ ರಸಮ್ಗೆ. ಸೊ ನೀವು ಚೆನ್ನಾಗಿ ಸ್ಮ್ಯಾಶ್ ಮಾಡಿ ಎಲ್ಲ ನುಗ್ಗೆಕಾಯಿದು ಅಂಶ ಎಲ್ಲದಕ್ಕೆ ಬರಬೇಕು. ಆನಂತರ ಜರಡಿಯಲ್ಲಿ ಇದನ್ನು ಚೆನ್ನಾಗಿ ಸೋಸಿ ನೋಡಿ, ಈ ಥರ ಹಾಕಿ ಎಲ್ಲ ಒಟ್ಟಿಗೆ. ಮತ್ತು ಉಳಿದ ನುಗ್ಗೆಕಾಯನ್ನು ನೀವು ಕೈಯಲ್ಲಿ ಹಿಂಡಿ ಅದರ ಎಲ್ಲ ನೀರೆಲ್ಲ ತೆಗಿಬೋದು. ಈಗ ಇದಕ್ಕೆ ನಾವು ಒಗ್ಗರಣೆ ಕೊಡಬೇಕು. ಒಗ್ಗರಣೆಗೆ ಮೊದಲು ಬಾಣಲಿ ಬಿಸಿ ಆದಮೇಲೆ ಇದಕ್ಕೆ ಎಣ್ಣೆ ಹಾಕಿ, ಎಣ್ಣೆ ಬಿಸಿ ಆದಮೇಲೆ ಇದಕ್ಕೆ 1 ಸ್ಪೂನ್ನಷ್ಟು ಸಾಸಿವೆ, ಆನಂತರ 1 ಸ್ಪೂನ್ನಷ್ಟು ಉದ್ದಿನಬೇಳೆ, ಆನಂತರ ಒಂಚೂರು ಇದಕ್ಕೆ 3ರಷ್ಟು ಕಾಯಿಮೆಣಸು ಹಾಕಬೇಕು. ಆನಂತರ ಇದಕ್ಕೆ ಒಂಚೂರು ಕರಿಬೇವು ಸೊಪ್ಪು, ಆನಂತರ ಇದಕ್ಕೆ ಒಂಚೂರು 1/4 ಸ್ಪೂನ್ನಷ್ಟು ಹಿಂಗು ಹಾಕಿದರೆ ಚೆನ್ನಾಗಿರುತ್ತೆ ಇದಕ್ಕೆ ಈ ಸಾರಿಗೆ. ಆನಂತರ ನಾವೀಗ ಕಡ್ದಿಟ್ಟ ಮಸಾಲೆ ಉಂಟಲ್ಲ, ಇದಕ್ಕೆ ನೀರು ಹಾಕಲಿಕ್ಕಿಲ್ಲ, ಇದು ಜಸ್ಟ್ ಡ್ರೈ ಪೌಡ್ರ್ ಮಾಡಿ ತರಬೇಕು. ಇದನ್ನು ಇದಕ್ಕೆ ಮಿಕ್ಸ್ ಮಾಡಿ, ಇದನ್ನೆಲ್ಲ ಒಟ್ಟಿಗೆ ಚೆನ್ನಾಗಿ ಮಿಕ್ಸ್ ಮಾಡಿ. ಈಗ ನಾವು ಸೋಸಿಟ್ಟ ರಸಮ್ ಉಂಟಲ್ಲ, ಅದಕ್ಕೆ ಇದನ್ನು ಸೇರಿಸ್ಬೋದು, ಇಲ್ಲದಿದ್ದರೆ ಪಾತ್ರೆಗೆ ಡೈರೆಕ್ಟ್ ಅದನ್ನು ಹಾಕಿ ಕೂಡ ಹಾಕ್ಬೋದು. ಈಗ ಇದನ್ನು ನಾವು ಕುದಿಸಲಿಕ್ಕೆ ಇಡಬೇಕು. ಇದಕ್ಕೆ ನಾವು ಸ್ವಲ್ಪ ಹುಳಿ ನೀರನ್ನು ರೆಡಿ ಮಾಡಿಡಬೇಕು, 1 ಕಪ್ಪಿನಷ್ಟು. ಆನಂತರ ಇದನ್ನು ಕುದಿ ಬರಲಿಕ್ಕೆ ಇಡಬೇಕು. ನಂತರ ಇದಕ್ಕೆ ಸ್ವಲ್ಪ ಒಂಚೂರು ಕೊತ್ತಂಬರಿ ಸೊಪ್ಪು ಹಾಕಿದರೆ ಈ ರಸಮ್ಗೆ ಚೆನ್ನಾಗಿ ಟೇಸ್ಟ್ ಬರುತ್ತೆ. ನೋಡಿ, ಕುದಿ ಬರ್ತಾ ಉಂಟು. ಈಗ ನಮ್ಮ ನುಗ್ಗೆಕಾಯಿ ರಸಮ್ ರೆಡಿಯಾಗಿದೆ. ನೀವು ಕೂಡ ಟ್ರೈ ಮಾಡಿ, ತುಂಬಾ ಸುಲಭ ಹಾಗೂ ತುಂಬ ಟೇಸ್ಟ್ ಆಗಿರುತ್ತೆ ಇದು ಅನ್ನಕ್ಕೆ, ಬಿಸಿ ಬಿಸಿ ಅನ್ನಕ್ಕೆ. ಸೊ ನೋಡಿ, ಈ ರೆಸಿಪಿ ನಿಮಗೆ ಇಷ್ಟ ಆದರೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಪ್ಲೀಸ್ ಫಾಲೋ ಮಾಡಿ ಹಾಗೂ ಲೈಕ್ ಮಾಡಿ. ಇನ್ನೊಂದು ವಿಡಿಯೋ ಜೊತೆಗೆ ಇನ್ನೊಮ್ಮೆ ಸಿಗೋಣ. ಅಲ್ಲಿ ತನಕ ಬಾಯ್.